ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಮೆರಿಕ ಇಸ್ರೇಲ್ ವಿರುದ್ಧ ಯುದ್ಧ ನಿಲ್ಲಿಸಲ್ಲ. ಅಮೆರಿಕ ಕಟ್ಟಿ ಹಾಕೋಕೆ ಇರಾನ್ ಯುದ್ಧ ವಿಸ್ತರಣೆ ತಂತ್ರವನ್ನ ಹೂಡಿದೆ. ಈಗ ದೀರ್ಘಕಾಲದ ಯುದ್ಧ ತಂತ್ರವನ್ನ ಇರಾನ್ ಸೇನೆ ರೂಪಿಸಿದೆ. ಹೊಡಿತೇವಿ ನಾವು, ಸುಮ್ಮನೆ ಕೂರಲ್ಲ. ನೀವು ಹೆಂಗ್ ಹೊಡಿತೀರೋ ಡಬಲ್ ನುಗ್ಗಿ ಹೊಡಿತೀವಿ ಅಂದ್ರೆ ಈ ತಂತ್ರಗಾರಿಕೆ ಇದೆ ಅಲ್ವಾ. ದೀರ್ಘಕಾಲ ಅಂದ್ರೆ ಜಾಸ್ತಿ ದಿನ ಯುದ್ಧವನ್ನ ಮುಂದುವರಿಸಿಕೊಂಡು ಹೋಗೋದು. ಯುದ್ಧ ಸಂಘರ್ಷದಲ್ಲಿ ಇರಾನ್ನಿಂದ ಸಹಿಷ್ಣುತೆಯ ತಂತ್ರ. ಈ ಮೂಲಕ ಅಮೆರಿಕ ಮೇಲೆ ಒತ್ತಡ ಹೇರೋಕೆ ಪ್ಲಾನ್ ಮಾಡಿದೆ. ಜಾಗತಿಕ ಆರ್ಥಿಕತೆಯ ಮೇಲೆ ಪರಿಣಾಮ ಬೀರಿ ಒತ್ತಡವನ್ನು ಹೇರೋದು. ನೋಡಿ, ಈಗ ಅದೇ ಆಗ್ತಿರೋದು ನಮಗೂ ಕೂಡ. ಜಗತ್ತಿಗೆ ಒಂದು ರೀತಿ ಮುಗ್ಗಟ್ಟು ಎದುರಾಗ್ತಾ ಇದೆ. ಅಮೆರಿಕವೇ ಹಿಂದೆ ಸರಿಯುವಂತೆ ಮಾಡೋಕೆ ಇರಾನ್ ಈಗ ಗುರಿಯನ್ನ ಇಟ್ಕೊಂಡಿದೆ. ಇದಕ್ಕಾಗಿ ಹೊರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿದೆ ಇರಾನ್. ಅಲ್ಲಿಂದ ಯಾವುದು ಕೂಡ ಬರ್ತಾ ಇಲ್ಲ ಬೇರೆ ಬೇರೆ ದೇಶಗಳಿಗೆ. ತೈಲ ಉತ್ಪನ್ನಗಳು ಬರ್ತಾ ಇಲ್ಲ, ಈ ಕಡೆ LPG ಬರ್ತಾ ಇಲ್ಲ, ಮತ್ತೆ ನೈಸರ್ಗಿಕ ಅನಿಲ ಕೂಡ ಬರ್ತಾ ಇಲ್ಲ. ಯುದ್ಧದ ಸಂಘರ್ಷದಲ್ಲಿ ಸಹಿಷ್ಣುತೆ ತಂತ್ರವನ್ನು ಇರಾನ್ ಅನುಸರಿಸ್ತಾ ಇದೆ. ಜಾಗತಿಕ ಆರ್ಥಿಕತೆ ಮೇಲೆ ಒತ್ತಡವನ್ನು ಸೃಷ್ಟಿ ಮಾಡೋದು. ಹೀಗೆ ಬರ ಅಭಾವ ಸೃಷ್ಟಿ ಮಾಡಿ ಈಗ ಬೇರೆ ಬೇರೆ ದೇಶಗಳೇನು ಮಾಡುತ್ತೆ, ನಾವು ಹೋಗಿ ಇರಾನ್ಗೆ ಕೈ ಹಿಡೋಕ್ಕಾಗಲ್ಲ, ಕಾಲು ಹಿಡೋಕ್ಕಾಗಲ್ಲ. ಟ್ರಂಪ್ ಹತ್ರನೇ ಹೋಗಿ, ಟ್ರಂಪ್ ಯುದ್ಧ ನಿಲ್ಲಿಸಪ್ಪ ಸಾಕು, ನಮ್ಮ ದೇಶಕ್ಕೆ ಎಫೆಕ್ಟ್ ಆಗ್ತಾ ಇದೆ ನಾವು ಹೇಳೋದು. ಬೇರೆ ಬೇರೆ ದೇಶಗಳು ಟ್ರಂಪ್ ಮುಂದೆ ಹೋಗಿ ಕದನ ವಿರಾಮವನ್ನು ಘೋಷಣೆ ಮಾಡಿ ಅಂತ ಕೇಳ್ಕೊಳ್ಳೋದು. ಹಾಗಾಗಿ ಈ ತಂತ್ರಗಾರಿಕೆಯನ್ನು ಇರಾನ್ ಅವರು ಹೆಣಿತಾ ಇದ್ದಾರೆ. ನಾವು ಅಮೇರಿಕದ ಮೇಲೆ ಒತ್ತಡವನ್ನು ಹಾಕಿದರೆ ಅಂದರೆ ಎಲ್ಲ ದೇಶಗಳು ಏನು ಬರ ಪರಿಸ್ಥಿತಿ ಇದೆಯೋ ಸಹಜವಾಗಿ ಆವಾಗ ಯುದ್ಧ ಕೊನೆಗೊಳ್ಬೋದು, ಆಗ ಟ್ರಂಪ್ ಮಣಿಬಹುದು ಅನ್ನುವಂತಹ ಒಂದು ನಿರೀಕ್ಷೆ ಅವ್ರಿಗಿದೆ. ಅಮೇರಿಕಾವೇ ಅವರೇ ಹಿಂದೆ ಸರಿಯುವಂತೆ ಮಾಡುವುದೇ ಇರಾನ್ ಗುರಿಯಾಗಿದೆ. ಡ್ರೋನ್ ಕ್ಷಿಪಣಿ ದಾಳಿ ಮೂಲಕ ಇರಾನ್ನಿಂದ ಇಂಧನ ಮಾರ್ಗ ಬಂದ್ ಆಗಿದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಏರಿಕೆಯಾಗುವಂತೆ ಮಾಡುವಂಥ ತಂತ್ರಗಾರಿಕೆ, ಅಮೇರಿಕಾಗೆ ಆರ್ಥಿಕ ಹೊಡೆತ ಕೊಡೋದು, ರಾಜಕೀಯವಾಗಿ ಸಂಕಷ್ಟ ತರಬಹುದು ಅನ್ನುವಂಥ ಲೆಕ್ಕಾಚಾರ ಹಾಕೊಂಡಿದ್ದಾರೆ. ಅಮೇರಿಕ ಇಸ್ರೇಲ್ ವಿರುದ್ಧ ದೀರ್ಘಕಾಲದ ಯುದ್ಧಕ್ಕೆ ಇರಾನ್ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಅಂದರೆ ಯುದ್ಧ ಅಂತಂದರೆ ಬರೀ ಗುಂಡು ಹಾಕೋದಲ್ಲ, ಮಿಸೈಲ್ ಹಾಕೋದಲ್ಲ, ಡ್ರೋನ್ ಹೊಡೆದುರುಳಿಸೋದಲ್ಲ, ಇದು ಆರ್ಥಿಕತೆ ಯುದ್ಧ. ಸಾರಿಬಿಟ್ಟಿದೆ ಆಲ್ರೆಡಿ ಇರಾನು. ಆರ್ಥಿಕವಾಗಿ ಬರ ಬಂದು ಅಮೇರಿಕದ ಮುಂದೆ ಎಲ್ಲ ದೇಶಗಳು ಹೋಗಿ ಟ್ರಂಪು ಸಾಕು ನಿಲ್ಸಪ್ಪ ನಿಂದು ಹುಚ್ಚಾಟನ, ನಮಗೆ ಎಫೆಕ್ಟ್ ಆಗ್ತಿದೆಯಲ್ಲ, ಇರಾನ್ ನೋಡಿ ನಮಗೆ ಹೊಡಿತಾ ಇದೆ ಹಿಡ್ಕೊಂಡು ಬಂದ್ ಮಾಡಿಸು ಅಂಥೇಳಿ ಅಮೇರಿಕಾಗೂ ಒತ್ತಡ ಹಾಕಬೇಕು. ಆವಾಗ ಯುದ್ಧ ನಿಲ್ಲಿಸಬಹುದು ಅನ್ನುವಂಥ ತಂತ್ರಗಾರಿಕೆ.